ಈ ವಿಡಿಯೋದಲ್ಲಿ GPSTR ಹಾಗೂ HSTRಗೆ ಸಂಬಂಧಿಸಿದ ವಿಜ್ಞಾನ ವಿಷಯದ ಸಿಲೆಬಸ್ ಪ್ರಕಾರ ಕ್ಲಾಸಸ್ ನಡೆಯುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಲೋಹಗಳು ಮತ್ತು ಅಲೋಹಗಳು ಅಂದರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಬಗ್ಗೆ ಇರುವಂಥ ಟಾಪಿಕ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ. ನೋಡಿ, ಕೆಮಿಕಲ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಮೆಟಲರ್ಜಿ ಆ್ಯಂಡ್ ಅಲಾಯ್ಸ್ ಬಗ್ಗೆ ಇದೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ. ಈಗ ಫಸ್ಟಿಗೆ ನಾವು ಇದರಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಪ್ರಾಪರ್ಟೀಸ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತಿದೆ. ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ನೆನಪಿರಬೇಕು, ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಸೊ ವಾಟ್ ವಿ ಹ್ಯಾವ್ ಸಿ ಇನ್ ಅವರ್ ನೇಕೆಡ್ ಐಸ್ ಅಂಡ್ ಫಿಸಿಕಲ್ ಅಪಿಯರೆನ್ಸ್ ಅಂತ. ಫಿಸಿಕಲ್ ಅಪಿಯರೆನ್ಸ್ ಅಂದರೆ ಬರೀ ಕಣ್ಣಿಂದ ನೋಡಿದ್ರೆ ನಮಗೆ ಏನು ಕಾಣುತ್ತೋ ಅದು. ಅದನ್ನು ನಾವೇನಂತೀವಿ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಅದು ನಮಗೆ ಸೆನ್ಸ್ ಆರ್ಗನ್ಸಿಗೆ ಗೊತ್ತಾಗಬೇಕು ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಅಂಥ ಫಿಸಿಕಲ್ ಪ್ರಾಪರ್ಟೀಸ್ ಯಾವ್ಯಾವ ಇದೆ ಅಂತ ಹೇಳಿದ್ರೆ, ಒಂದು ಮೆಟಾಲಿಕ್ ಲಸ್ಟರ್ ಅಂತೇಳಿ. ಲಸ್ಟರ್ ಅಂತ ಹೇಳಿದ್ರೆ ಹೊಳೆಯೋದು ಅಂತ. ಮೆಟಾಲಿಕ್ ಲಸ್ಟರ್ ಅಂದರೆ ಮೆಟಲ್ಸ್ ಹೊಳೆಯೋದು, ಮೆಟಲ್ಸ್ ಎಲ್ಲವೂ ಹೊಳಿತವೆ ಅಂತ. ಎಕ್ಸಾಂಪಲ್ ಅಂತ ಹೇಳಿದ್ರೆ ಕಬ್ಬಣ, ಐರನ್ ಇದೆ, ಗೋಲ್ಡು, ಕಾಪರು, ಸಿಲ್ವರು, ಇವೆಲ್ಲವೂ ಮೆಟಲ್ಸೇ. ಮೆಟಲ್ಸ್ ಯಾವಾಗಲೂ ಹೊಳಿತಾನೆ ಇರ್ತವೆ. ಓಕೆ, ಹೆಂಗೆ ಹೊಳಿತವೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಐರನ್, ಅದು ಹೊಳಿತಾ ಇರುತ್ತಾ? ಇಲ್ಲ. ಹೊಳಿತಾ ಇರುತ್ತೆ ಅಂದರೆ ಅದು ಇಂಟರ್ ಮಾಲಿಕ್ಯುಲರ್ ಅಲ್ಲಿ ತುಂಬ ಶೈನಿಂಗಲ್ಲಿ ಇರುತ್ತೆ ಅಂತ. ಅದು ಯಾವಾಗಲೂ ಹೊಳಿತಾನೆ ಇರುತ್ತೆ. ನೆಕ್ಸ್ಟ್ ಹಾರ್ಡ್ ಇನ್ ನೇಚರ್ ಅಂತ ಕರಿತೀವಿ. ಹಾರ್ಡ್ ಅಂದರೆ ತುಂಬ ಗಟ್ಟಿಯಾಗಿರುತ್ತೆ ಅಂತ. ಕಬ್ಬಣ ನೋಡಿದಿರಲ್ಲ, ತುಂಬ ಹಾರ್ಡ್ ಇರುತ್ತೆ. ಐರನ್ ಅಷ್ಟೇ, ಐರನ್ನು, ಕಾಪರು, ಅಲ್ಯೂಮಿನಿಯಮ್ಮು, ಯಾವ್ಯಾವ ಮೆಟಲ್ ನೋಡ್ತೀರೋ ಅವೆಲ್ಲವೂ ತುಂಬ ಗಟ್ಟಿಯಾಗೇ ಇರ್ತವೆ. ಆದರೆ ಎಕ್ಸೆಪ್ಟ್ ಅಂತ ಇದೆ ನೋಡಿ, ಆದರೆ ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಂ, ಇವು ಮೂರು ಮೋಸ್ಟ್ ಇಂಪಾರ್ಟೆಂಟು. ಇವು ಮೂರು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ, ನೀವು ಕೇಕನ್ನು ಕಟ್ ಮಾಡೋ ಥರ ನೈಫಲ್ಲಿ ಕಟ್ ಮಾಡ್ಬೋದು ಈ ಲಿಥಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮ್ನ. ಸೊ ಹಾಗಾಗಿ ಇವು ಮೂರು ಮೋಸ್ಟ್ ಇಂಪಾರ್ಟೆಂಟು. ಇವು ಮೂರನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಮಾಲಿಯಬಿಲಿಟಿ ಇನ್ ನೇಚರ್ ಅಂತೀವಿ. ಮೆಟಲ್ಸ್ ಆರ್ ಮಾಲಿಯಬಿಲಿಟಿ ಮೀನ್ಸ್ ತಿನ್ ಶೀಟ್ಸ್ ಅಂತ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಪೇಜಸ್ ನೋಡಿದಿರಲ್ವಾ, ಅಷ್ಟು ತಿನ್ನಾಗಿ ಶೀಟ್ಸ್ ಆಗಿ ಮಾಡ್ಬೋದು ನಾವು ಯಾವುದನ್ನ, ಮೆಟಲ್ಸ್ನ. ನಾನ್ ಮೆಟಲ್ ಅಲ್ಲ, ಮೆಟಲ್ಸ್ನ ತಿನ್ನ ಶೀಟ್ ಆಗಿ ಮಾಡ್ಬೋದು. ಸೊ ಆ ತಿನ್ನ ಶೀಟ್ ಆಗಿ ಮ್ಯಾಕ್ಸಿಮಮ್ ಹೈಲಿ ಮಾಲಿಯಬಿಲಿಟಿ ನೇಚರ್ ಯಾವುದು ಅಂತ ಹೇಳಿದ್ರೆ ಅದು ಗೋಲ್ಡ್ ಅಂಡ್ ಸಿಲ್ವರ್ ನೆನಪಿರಬೇಕು. ಅದಾದಮೇಲೆ ಡಕ್ಟಿಲಿಟಿ ಇನ್ ನೇಚರ್ ಅಂತೀವಿ. ಡಕ್ಟಿಲಿಟಿ ಅಂತ ಹೇಳಿದ್ರೆ ಮೆಟಲ್ಸನ್ನು ನಾವು ತಿನ್ ವೈರ್ ಆಗಿ ಮಾಡ್ಬೋದು. ವೈರ್ ಅಂತ ಹೇಳಿದ್ರೆ ನೋಡಿದಿರಲ್ಲ, ದಾರ ನೋಡಿದಿರಲ್ಲ, ಓಕೆ, ಅಷ್ಟು ದಾರದ ರೀತಿಯಲ್ಲಿ ತುಂಬ ತೆಳ್ಳಗೆ ಮಾಡಬಹುದು. ಇದಕ್ಕೆ ಮೋಸ್ಟ್ ಡಕ್ಟಿಲಿಟಿ ಮೆಟಲ್ ಯಾವುದು ಅಂತ ಹೇಳಿದ್ರೆ ಅದು ಗೋಲ್ಡ್ ಆಗುತ್ತೆ. ಗೋಲ್ಡ್ ಬಿಟ್ಟರೆ ಇನ್ಯಾವುದು ಮೋಸ್ಟ್ ಡಕ್ಟಿಲಿಟಿ ಇನ್ ನೇಚರ್ ಆಗಿರೋ ಮೆಟಲ್ ಇಲ್ಲ. ನೆಕ್ಸ್ಟ್ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂದರೆ ಏನು, ಬಿಸಿಯನ್ನು ಪಾಸ್ ಮಾಡುವಂಥವು. ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತೀವಿ. ಅದಕ್ಕೆ ನಾವು ಅದನ್ನು ಅಡುಗೆ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ. ಮೆಟಲ್ಸ್ನ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡೋ ಕಾರಣ ಏನು ಅಂತ ಹೇಳಿದ್ರೆ, ಬಿಕಾಸ್ ದೇ ಆರ್ ದ ಗುಡ್ ಕಂಡಕ್ಟರ್ ಆಫ್ ಹೀಟನ್ನು ಒಂದು ಕಡೆಗಿಂದ ಮತ್ತೊಂದು ಕಡೆಗೆ ಪಾಸ್ ಮಾಡ್ತವೆ ಸೊ ಈಸಿಯಾಗಿ. ಅದಕ್ಕೆ ಅವನ್ನ ನಾವು ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಎಕ್ಸೆಪ್ಟ್ ಇದೆ ನೋಡಿ, ಲೆಡ್ ಅಂಡ್ ಮರ್ಕ್ಯುರಿ. ಯಾವುದು? ಲೆಡ್ ಅಂಡ್ ಮರ್ಕ್ಯುರಿ ಇದೆ. ಇವು ಯಾವುದೇ ಕಾರಣಕ್ಕೂ ಹೀಟನ್ನು ಅಂದರೆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಲ್ಲ. ಇವು ನೆನಪಿರಬೇಕು. ಪ್ರಶ್ನೆಗಳು ಹೇಗೆ ಬೇಕಾದರೂ ಬರ್ಬೋದು. ಯಾವುದು? ಗುಡ್ ಕಂಡಕ್ಟರ್ ಆಫ್ ಹೀಟು. ಎಲ್ಲ ಮೆಟಲ್ಸು ಗುಡ್ ಕಂಡಕ್ಟರ್ ಆಫ್ ಹೀಟು, ಎಕ್ಸೆಪ್ಟ್ ಯಾವುದನ್ನು ಬಿಟ್ಟು ಅಂತ ಹೇಳಿದ್ರೆ ಅದು ಲೆಡ್ ಮತ್ತು ಮರ್ಕ್ಯುರಿಯನ್ನು ಬಿಟ್ಟು ಅಂತೇಳಿ. ನೆಕ್ಸ್ಟ್ ಆಲ್ ಮೆಟಲ್ಸ್ ಅಂದರೆ ಎಲ್ಲ ಮೆಟಲ್ಸು ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ. ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಗೊತ್ತಿರಬೇಕು. ಸಾಲಿಡ್ ಸ್ಟೇಟು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುವಂಥ ಪರ್ಟಿಕ್ಯುಲರ್ ಒಂದು ಟೆಂಪರೇಚರ್ ಇರುತ್ತೆ, ಅದನ್ನೇ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಈಗ ತುಂಬ ಹಾರ್ಡ್ ಇರುವಂಥ ಮೆಟಲ್ಲು ಅದು ಯಾವ ಪಾಯಿಂಟಲ್ಲಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತಲ್ಲ ಅದನ್ನು ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತೀವಿ. ಇವು ಭಾಳ ಬೇಗ ಕರಗೋದಿಲ್ಲ. ಸೊ ಹಾಗಾಗಿ ಅದು ತುಂಬ ಜಾಸ್ತಿ ಟೆಂಪ್ರೇಚರ್ ಬೇಕು. ಅದಕ್ಕೆ ನಾವು ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಅಂಡ್ ಮೆಟಲ್ಸ್ ಆರ್ ದ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ, ಕಂಡಕ್ಟರ್ ಅಂದರೆ ಪಾಸ್ ಮಾಡೋದು ಅಂತ. ಏನನ್ನು ಪಾಸ್ ಮಾಡ್ತವೆ? ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತವೆ. ಅಂದರೆ ಕರೆಂಟನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪಾಸ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಅದು ಮೆಟಲ್ಸೇ. ಅದೇ ಕಾರಣಕ್ಕೆ ನಾವು ಮನೆಗಳಲ್ಲಿ ವೈರ್ ಯೂಸ್ ಮಾಡ್ತೀವಲ್ಲ, ಕಾಪರ್ ವೈರು, ಅಲ್ಯೂಮಿನಿಯಂ ವೈರು ಎಲ್ಲ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ದೇ ಆರ್ ದ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತೇಳಿ.
ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಇದು ಎಕ್ಸೆಪ್ಷನಲ್ ಪಾರ್ಟ್ ಅಂತೇಳಿ, ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ನೋಡಿ. ಮರ್ಕ್ಯುರಿ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಅಂತ, ಅಂದರೆ ನಾವೇನಂತ ಹೇಳಿದ್ವಿ, ಎಲ್ಲ ಮೆಟಲ್ಸು ಹಾರ್ಡ್ ಇರ್ತವೆ ಅಂತೇಳಿ. ಆದರೆ ಇಲ್ಲಿ ಕೆಲವು ಅದು ಸಾಫ್ಟ್ ಇರೋ ಮೆಟಲ್ಸ್ ಯಾವುದು, ಸೋಡಿಯಂ ಇದೆ, ಲಿಥಿಯಂ ಇದೆ, ಪೊಟ್ಯಾಷಿಯಂ ಇದೆ, ಅದು ಸಾಫ್ಟ್ ಮೆಟಲ್ಲು. ಬಟ್ ಇದು ಒಂದೇ ಮೆಟಲ್ಲು ಲಿಕ್ವಿಡ್ ಆಗಿರುತ್ತೆ, ಅಂದರೆ ನೀರಿದ್ದಂಗೆ ಇರುತ್ತೆ ಅಂತೇಳಿ. ಲಿಕ್ವಿಡ್ ಅಂದರೆ ತುಂಬ ನೀರಾಗಿರಲ್ಲ, ಬಟ್ ಲಿಕ್ವಿಡ್ ಇನ್ ನೇಚರ್ ಅಂತೇಳಿ ಕರಿತೀವಿ ಅದನ್ನ, ಮರ್ಕ್ಯುರಿನ ಲಿಕ್ವಿಡ್ ಇನ್ ರೂಮ್ ಟೆಂಪರೇಚರ್ ಅಂತೇಳಿ. ಅದಾದಮೇಲೆ ನೋಡಿ, ಸೊ ಮೆಟಲ್ಸ್ ಆರ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ವಿ ನಾವು. ಬಟ್ ಇಲ್ಲಿ ನೋಡಿ, ಗ್ಯಾಲಿಯಂ ಅಂಡ್ ಸೀಸಿಯಂ ನೋಡಿ, ಗ್ಯಾಲಿಯಂ ಅಂಡ್ ಸೀಸಿಯಂ ಆರ್ ದ ಮೋಸ್ಟ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತೇಳಿ, ತುಂಬ ಕಡಿಮೆ ಮೆಲ್ಟಿಂಗ್ ಪಾಯಿಂಟ್ ಇದೆ. ನೀವು ಗ್ಯಾಲಿಯಮ್ಮು ಮತ್ತು ಸೀಸಿಯಂನ ಕೈಯಲ್ಲಿ ಹಾಕ್ಕೊಂಡ್ರೆ ಜಸ್ಟ್ ನಮ್ಮ ಬಾಡಿ ಟೆಂಪರೇಚರ್ಗೆ ಅವೆರಡು ಕಂಪ್ಲೀಟಾಗಿ ಮೆಲ್ಟ್ ಆಗಿ ಎವಾಪ್ರೇಟ್ ಆಗಿಬಿಡುತ್ತೆ. ಅಷ್ಟೊಂದು ತುಂಬ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತೇಳಿ ಯಾವುದ್ರದ್ದು, ಗ್ಯಾಲಿಯಂ ಅಂಡ್ ಸೀಸಿಯಂ. ಇವೆರಡು ತುಂಬ ಚೆನ್ನಾಗಿ ಗೊತ್ತಿರಬೇಕು, ಯಾಕೆಂದರೆ ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ ನಮ್ಮ ಎಕ್ಸಾಮು ಏನು ಬೇಕಾದರೂ ಕೇಳೋ ಸಾಧ್ಯತೆಗಳು ತುಂಬ ಇರುತ್ತೆ. ನೆಕ್ಸ್ಟ್, ಅಯೋಡಿನ್ ಈಸ್ ಎ ನಾನ್ ಮೆಟಲ್ ಬಟ್ ಇಟ್ ಈಸ್ ಲಸ್ಟರ್ ಅಂತ. ಲಸ್ಟರ್ಸ್ ಅಂದ್ರೇನು, ನಾನು ಹೇಳಿದ್ದೆ ಆಲ್ ಮೆಟಲ್ಸ್ ಆರ್ ಲಸ್ಟರ್ ಇನ್ ನೇಚರ್ ಅಂತೇಳಿ, ಅಂದರೆ ಹೊಳಿತವೆ ಎಲ್ಲ ಮೆಟಲ್ಸ್ ಅಂತೇಳಿ. ಬಟ್ ಒನ್ ಅಂಡ್ ಓನ್ಲಿ ನಾನ್ ಮೆಟಲ್ ಹ್ಯಾವ್ ದ ಲಸ್ಟರ್ ಇನ್ ನೇಚರ್. ಅದು ಯಾವುದು ಅಂದರೆ ಅಯೋಡಿನ್ ಹೊಳೆಯೋ ಅಂತ ನೇಚರ್ ಇದೆ, ಬಟ್ ಅದು ಮೆಟಲ್ ಅಲ್ಲ, ಅದು ನಾನ್ ಮೆಟಲ್ ಅಂತೇಳಿ. ನೆಕ್ಸ್ಟು ನೋಡಿ, ವೆರಿ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ನಾನ್ ಮೆಟಲ್ ಯಾವುದು ಅಂತ ಹೇಳಿದ್ರೆ ಅದು ಡೈಮಂಡ್. ತುಂಬ ಚೆನ್ನಾಗಿ ಗೊತ್ತು ಎಲ್ಲರಿಗೂ, ಡೈಮಂಡ್ ಗೊತ್ತು. ಬಟ್ ಡೈಮಂಡ್ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳಿದ್ರೆ, ದಿಸ್ ಈಸ್ ದ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ನಾನ್ ಮೆಟಲ್. ನೆನಪಿರ್ಬೇಕು, ಇದು ನಾನ್ ಮೆಟಲ್, ಇದು ನಾನ್ ಮೆಟಲ್ ಆಗಿರೋದ್ರಿಂದ ಹೈ ಮೆಲ್ಟಿಂಗ್ ಬಾಯ್ಲಿಂಗ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಅದು ಡೈಮಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಗ್ರಾಫೈಟ್ ಇದೆ. ಗ್ರಾಫೈಟ್ ಈಸ್ ಎ ನಾನ್ ಮೆಟಲ್. ಇದು ಗ್ರಾಫೈಟು ನಾನ್ ಮೆಟಲ್, ಬಟ್ ಇಟ್ ಈಸ್ ಎ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತೇಳಿ. ನಾವಾಗಲೇ ಏನು ಹೇಳಿದ್ವಿ, ಸೊ ಮೆಟಲ್ಸ್ ಯಾವುದು, ಮೆಟಲ್ಸ್ ಎಲ್ಲವೂ ಕೂಡ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ವಿ. ಬಟ್ ಒನ್ ಅಂಡ್ ಓನ್ಲಿ ನಾನ್ ಮೆಟಲ್, ದಟ್ ಈಸ್ ಗ್ರಾಫೈಟ್. ಗ್ರಾಫೈಟು ಕೂಡ ನಾನ್ ಮೆಟಲ್ ಇದೆ, ಬಟ್ ಇದು ಏನು ಮಾಡುತ್ತೆ, ಕರೆಂಟನ್ನು ಪಾಸ್ ಮಾಡುತ್ತೆ. ಇಲ್ಲಿ ಡೈಮಂಡು ಮತ್ತು ಗ್ರಾಫೈಟ್ ಇವೆರಡೂ ಕೂಡ ಕಾರ್ಬನ್ನಿನ ಸಂಯುಕ್ತಗಳು ಅಂತ ಕರಿತೀವಿ, ಅಂದರೆ ಕಾರ್ಬನ್ನಿಂದನೇ ಆಗಿರೋದು ಇವೆರಡೂ ಕೂಡ. ಸೊ ಅದನ್ನೇ ನಾವು ಆಲೋಟ್ರೋಫಿ ಅಂತ ಕರಿತೀವಿ. ನೋಡಿ, ಆಲೋಟ್ರೋಫಿ ಅಂತ ಕೇಳಿದ್ರೆ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮ್ಸ್ ಆಫ್ ಸೇಮ್ ಎಲಿಮೆಂಟ್ ಅಂತ. ಅಂದರೆ ಇದರಲ್ಲಿರೋ ಎಲಿಮೆಂಟ್ ಸೇಮ್ ಇರುತ್ತೆ, ಅದು ಯಾವುದು ಕಾರ್ಬನ್. ನೋಡಿ, ಡೈಮಂಡಲ್ಲೂ ಕಾರ್ಬನ್ ಇರುತ್ತೆ, ಗ್ರಾಫೈಟಲ್ಲೂ ಕಾರ್ಬನ್ ಇರುತ್ತೆ, ಬಟ್ ಸ್ಟ್ರಕ್ಚರ್ ಅಂತ, ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಬಂದಾಗ ಮಾತ್ರ ಗ್ರಾಫೈಟೇ ಬೇರೆ ಆಗುತ್ತೆ, ಡೈಮಂಡೇ ಬೇರೆ ಆಗುತ್ತೆ. ಸೊ ಅದನ್ನೇ ನಾವು ಆಲೋಟ್ರೋಫಿ ಆಫ್ ಕಾರ್ಬನ್ ಅಂತೀವಿ. ಕಾರ್ಬನ್ ಅಂದರೆ ಅದು ಎಲಿಮೆಂಟ್. ಕಾರ್ಬನ್ನಿನ ಎಲಿಮೆಂಟ್, ಕಾರ್ಬನ್ ಆಲೋಟ್ರೋಫಿ ಯಾವುದು ಅಂತ ಹೇಳಿದ್ರೆ ಡೈಮಂಡು, ಗ್ರಾಫೈಟ್. ಚೆನ್ನಾಗಿ ಇಷ್ಟು ನೆನಪಿರಲಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಗೆ, ನೆನಪಿರಲಿ. ನೆಕ್ಸ್ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.